ಸಂಹರ್ತಾ ಸರ್ವದೋಷಾಣಾಮಗ್ನಿಸ್ಥಃ ಸರ್ವದಾಹಕಃ ನಿತ್ಯಾನಂದೋಗ್ನಿವರ್ಣಶ್ಚ ರಾಮಃ ಪರಶುಭೃತ್ ಸದಾ ವಿಷ್ಣುಪತ್ನಿ ಮಹಾಮಾಯೆ ಮಹಾಪುರುಷಲಕ್ಷಣೆ ಪ್ರಿಯೇಥಾ ಮೇ ಮಹಾಭಾಗೆ ಲೋಕಮಾತರ್ನಮೋಸ್ತುತೆ ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ ಉಮಾವೈವಾಕ್ ಸಮುದ್ದಿಷ್ಟಾ ಮನೋರುದ್ರ ಉದಾಹೃತಃ ತದೇತನ್ಮಿಥುನಂ ಜ್ಞಾತ್ವಾ ನ ದಾಂಪತ್ಯಾದ್ವಿಹೀಯತೆ ಯಥೇಶ್ವರಶ್ಚ ಜೀವಶ್ಚ ಸತ್ಯಭೇದೌ ಪರಸ್ಪರಂ ತೇನ ಸತ್ಯೇನ ಮಾಂ ದೇವಾಃ ತ್ರಾಯಂತು ಸಹ ಕೇಶವಾಃ ಅಂಜನಾಸೂನು ಸಾನ್ನಿಧ್ಯಾತ್ ವಿಜಯೇನ ವಿರಾಜಿತಂ ಅಜಿತಪ್ರೀತಿಕರಂ ಭಜೇಹಂ ವಿಜಯಧ್ವಜಂ. ಶ್ರೀ ಗುರುಭ್ಯೋ ನಮಃ. ಸರ್ವೇಭ್ಯಃ ಶ್ರೋತೃಭ್ಯಃ ಸಕುಟುಂಬೇಭ್ಯಃ ಸಪರಿವಾರೇಭ್ಯಃ ಅಕ್ಷಯ ತೃತೀಯ ಪರ್ವ ನಿಮಿತ್ತಕಾಃ ಶುಭಾಶಯಾಃ ಅತ್ರ ಪ್ರೋಚ್ಯಂತೆ. ಭಾಗವತಸ್ಯ ಪದರತ್ನಾವಲಿ ನಾಮ್ನೀಂ ವ್ಯಾಖ್ಯಾಂ ಯಃ ವಿತೇನೆ ತಸ್ಯ ವಿಜಯಧ್ವಜತೀರ್ಥಸ್ಯ ಪೇಜಾವರ ಮಠಾಧೀಶಸ್ಯ ಕಣ್ವತೀರ್ಥೆ ಅಂಜನಾಸೂನು ಸಾನ್ನಿಧ್ಯೆ ಸಮುದ್ರಸ್ಯ ತೀರೆ ವಸತಃ ಅಜಿತಪ್ರೀತಿಕರಸ್ಯ ಪುಣ್ಯ ದಿನಮಪಿ ಅದ್ಯ ವರ್ತತೆ. ಅಸ್ಯ ತಸ್ಯ ವಿಜಯಧ್ವಜತೀರ್ಥಸ್ಯ ವ್ಯಾಖ್ಯಾಮೇವ ಸರ್ವೇಪಿ ವಯಂ ಭಾಗವತಾಧ್ಯಯನೆ ಶ್ರುತ್ವ ದಿನಮಿದಂ ಸಾರ್ಥಕಂ ಕುರ್ಮಃ ಇತ್ಯಾಶಯೇನ ಅಕ್ಷಯತೃತೀಯಾಯಾಃ ಅಸ್ಮಿನ್ ದಿವಸೆ ಘಟಾಮಹೆ ಅತ್ರ. ಇವತ್ತು ಅಕ್ಷಯ ತೃತೀಯ. ಭಗವಂತನಾದ ಭಾರ್ಗವರಾಮನ ಜಯಂತಿ. ವಿಜಯಧ್ವಜತೀರ್ಥರ ಕಣ್ವತೀರ್ಥದಲ್ಲಿರುವಂತಹ ವಿಜಯಧ್ವಜತೀರ್ಥರ ಆರಾಧನಾ ದಿವಸವೂ ಕೂಡ ಹೌದು. ಅವರು ಹಿಂದಿನ ಪೇಜಾವರ ಮಠಾಧೀಶರು, ಭಾಗವತಕ್ಕೆ ವ್ಯಾಖ್ಯಾನ ಬರೆದಂತಹ ಮಹನೀಯರು. ಪದರತ್ನಾವಲಿ ಅಂತ ಅವರ ವ್ಯಾಖ್ಯಾನ. ಅದಕ್ಕಾಗಿ ಇವತ್ತು ಆರಂಭದಲ್ಲಿ ಸಂಹರ್ತಾ ಸರ್ವದೋಷಾಣಾಂ ಅಗ್ನಿಸ್ಥಃ ಸರ್ವದಾಹಕಃ ಎಂಬ ಮಾತಿನಿಂದ ನಾವು ಪರಶುರಾಮನನ್ನೇ ಧ್ಯಾನಿಸಿದ್ದೇವೆ. ಅದರ ಅರ್ಥವನ್ನು ಕೂಡ ಒಂದಿಷ್ಟು ನೋಡಬೇಕೀಗ. ಸಂಹರ್ತಾ ಸರ್ವದೋಷಾಣಾಂ ಅಗ್ನಿಸ್ಥಃ ಸರ್ವದಾಹಕಃ. ಅಗ್ನ್ಯಂತರ್ಗತನಾದಂಥ ಭಾರತೀಯನ ಮುಖ್ಯ ಪ್ರಾಣಾಂತರ್ಗತನಾದಂಥ ಹರಿಣೀಪತಿಯಾದಂಥ ಪರಶುರಾಮನನ್ನು ನಾವು ಧ್ಯಾನಿಸಬೇಕು. ಅವನು ಭಾಗವತದ ಈ ಬೃಹದಾರಣ್ಯಕ ಭಾಷ್ಯ ಹೇಳುವಂತೆ ಸಂಹರ್ತ ಸರ್ವದೋಷಾಣ, ಎಲ್ಲ ದೋಷಗಳನ್ನು ಕೂಡ ಸಂಹಾರ ಮಾಡುವವನು. ಅಗ್ನಿಸ್ಥಃ, ಅಗ್ನಿಯಲ್ಲಿರುವಂಥವನು. ಆದ್ದರಿಂದ ಸರ್ವದಾಹಕ, ಎಲ್ಲ ನಾವು ಕೊಟ್ಟಂಥ ಆಹುತಿಗಳನ್ನು ಕೂಡ ಸ್ವೀಕಾರ ಮಾಡುವಂಥವನು. ನಿತ್ಯಾನಂದ, ನಿತ್ಯ ಆನಂದ ಸ್ವರೂಪನಾದವನು. ಅಗ್ನಿವರ್ಣಶ್ಚ, ಅಗ್ನಿಯಂತೆ ಕೆಂಬಣ್ಣ ಉಳ್ಳವನು ಕೂಡ. ರಾಮ ಪರಶುಭೃತ್ ಸದಾ, ಅಂಥ ಪರಶುಭೃತ್ತಾದಂಥ ಪರಶುಧಾರಿಯಾದಂಥ ರಾಮನನ್ನು ನಾವು ನೆನೆಯಬೇಕು. ಧನಸ್ಯ ದೇವತಾ ವಿಷ್ಣು ಜಾಮದಗ್ನ್ಯೋಖಿಲೇಶ್ವರ ಅಂತ ಮಹಾಭಾರತ ತಾತ್ಪರ್ಯ ನಿರ್ಣಯ ನಮಗೆ ತಿಳಿಸುವಂತೆ ಈ ಪರಶುರಾಮ ಧನದ ದೇವತೆ. ಮತ್ತು ಅವನು ಜ್ಞಾನದಾಯಕನಾದಂಥ ದೇವತೆಯೂ ಹೌದು. ಭಾಗವತ ತಾತ್ಪರ್ಯವೂ ಮುಂದೆ ಹೇಳುವಂತೆ ಸರ್ವತ್ರ ಸರ್ವಕೃತ್ಯಾಪಿ ಹಯಗ್ರೀವಾದಿ ರೂಪಕಃ
ಜ್ಞಾನಾದಿ ರಕ್ಷಕೋ ವಿಷ್ಣು ಜ್ಞಾಮದಜ್ಞಾದಿ ರೂಪವಾನ್ ಜ್ಞಾನಾದ್ಯುತ್ಪಾದಕ ನಿತ್ಯಂ ಕೃಷ್ಣಾದಿ ದೋಷನಾಶಕ ಅಂತ. ಎಲ್ಲ ರೂಪಗಳಿಂದಲೂ ಭಗವಂತ ಎಲ್ಲವನ್ನೂ ಮಾಡಬಲ್ಲವನು. ಆದರೂ ಕೂಡ ಕೃಷ್ಣಾದಿ ದೋಷನಾಶಕ, ಕೃಷ್ಣ ಮೊದಲಾದ ರೂಪಗಳಿಂದ ಅವನು ದೋಷವನ್ನು ನಾಶ ಮಾಡ್ತಾನೆ. ಮತ್ತೆ ಜಾಮದಗ್ನ ರೂಪದಿಂದ ನಮಗೆ ಜ್ಞಾನ ಕೊಡ್ತಾನೆ. ಹಯಗ್ರೀವ ಇತ್ಯಾದಿ ರೂಪಗಳಿಂದ ಜ್ಞಾನವನ್ನು ರಕ್ಷಿಸ್ತಾನೆ ಅಂತ ಈಗ ಬಂದಿದೆ. ಹೀಗೆ ಜ್ಞಾನದಾಯಕವಾದಂಥ, ಸಕಲ ಶಸ್ತ್ರ ಸಂಹಾರಕವಾದಂಥ, ನಮ್ಮ ದೋಷಗಳನ್ನು ಪರಿಹಾರ ಮಾಡುವಂತಹ, ನಮಗೆ ಧನವನ್ನೂ ಕೊಡುವಂತಹ, ಭೌತಿಕವಾದ ಧನವನ್ನು ಆಧ್ಯಾತ್ಮಿಕವಾದ ಜ್ಞಾನಧನವನ್ನೂ ಕೊಡುವಂತಹ ಪರಶುರಾಮನ ಜಯಂತಿ ಇವತ್ತು. ತ್ರೇತಾಯುಗಾದಿ ಅಂತ ಕೂಡ ಕರೆಸ್ಕೋತದೆ. ಬಂಗಾರವನ್ನು ಖರೀದಿ ಮಾಡಿದರೆ ಬಹಳ ದೊಡ್ಡ ಸಂಪತ್ತು ನಮ್ಮಲ್ಲಿಯೂ ಕೂಡ ಬೆಳೀತದೆ ಅಂತ ಆಲೋಚನೆಯಿಂದ ಬಂಗಾರದ ಅಂಗಡಿಗಳ ಮುಂದೆ, ಅಕ್ಕಸಾಲಿಕರ ಅಂಗಡಿಗಳ ಮುಂದೆ ಜನ ನೆರೆದಿರ್ತಾರೆ. ಅದಕ್ಕಿಂತ ಮುಖ್ಯವಾಗಿ ಜ್ಞಾನವೆಂಬ ಧನವನ್ನು ನಾವು ಸಂಪಾದನೆ ಮಾಡಬೇಕು. ಆ ಜ್ಞಾನವೆಂಬ ಧನವನ್ನು ಸಂಪಾದನೆ ಮಾಡಿದರೆ ಅದು ಕೂಡ ಅಕ್ಷಯ ಆಗ್ತದೆ. ಏನು ಕಾರ್ಯವನ್ನು ಮಾಡ್ತೀವೋ ಅದೆಲ್ಲವೂ ಕೂಡ ಅಕ್ಷಯ ಆಗ್ತದೆ. ಹೀಗೆ ನಮ್ಮ ಲೌಕಿಕ ಸಂಪತ್ತು ಮತ್ತು ಪಾರಮಾರ್ಥಿಕ ಸಂಪತ್ತು, ಇದು ಎರಡನ್ನೂ ಕೊಡುವಂತಹ ಪರಶುರಾಮ, ಅವನನ್ನು ನಾವು ನೆನೆದಿದ್ದೇವೆ. ಅದಾದ ಬಳಿಕ ಲಕ್ಷ್ಮೀದೇವಿಯ ಧ್ಯಾನ, ಮುಖ್ಯ ಪ್ರಾಣನ ಧ್ಯಾನವನ್ನು ಕೂಡ ಮಾಡಿದ್ದೇವೆ. ಭಗವಂತನಾದ ಪಾರ್ವತೀರಮಣನಾದ ರುದ್ರನ ಧ್ಯಾನ ಮಾಡಿದ್ದೇವೆ. ಸಕಲ ದೇವತೆಗಳ ಧ್ಯಾನವನ್ನು ಕೂಡ ನಾವು ಮಾಡಿದ್ದೇವೆ. ಯಥೇಶ್ವರಸ್ಯ ಜೀವಶ್ಚ ಸತ್ಯಭೇದವು ಪರಸ್ಪರಂ ಅನ್ನೋ ಮಾತಿನಿಂದ ಸಕಲ ದೇವತೆಗಳ ಧ್ಯಾನವನ್ನು ಮಾಡಿದ್ದೇವೆ. ಅಂಜನಾಸೂನ್ ಸಾನ್ನಿಧ್ಯ ವಿಜಯೇನ ವಿರಾಜಿತಂ ಅಜಿತ ಪ್ರೀತಿಕರಂ ಭಜೇಹಂ ವಿಜಯಧ್ವಜಂ ಅನ್ನೋ ಮಾತಿನಿಂದ ವಿಜಯಧ್ವಜ ತೀರ್ಥರನ್ನು ಕೂಡ ಆರಾಧನೆ ಮಾಡಿದ್ದೇವೆ, ನೆನಪಿಸಿಕೊಂಡಿದ್ದೇವೆ. ಇದೀಗ ಭಾಗವತದ 1ನೇ ಸ್ಕಂದದ 18ನೇ ಅಧ್ಯಾಯದ ಶ್ಲೋಕ ಮುಂದುವರಿತದೆ. 22ನೇ ಶ್ಲೋಕ ನಾವೀಗ ಅಲ್ಲಿ ನೋಡಬೇಕಾದದ್ದು. 27ನೇ ಶ್ಲೋಕ ನಾವು ನೋಡಬೇಕಾದದ್ದು. ಈ ಪರೀಕ್ಷಿತ ರಾಜ ಕಲಿಯನ್ನು ನಿಗ್ರಹಿಸಿದ ಅದನ್ನೆಲ್ಲ ಕೇಳಿದ್ದೀವಿ. ಒಂದು ಬಾರಿ ಕಾಡಿನಲ್ಲಿ ಬೇಟೆ ಆಡಬೇಕು ಅಂತ ಹೊರಟ, ಅದನ್ನೆಲ್ಲ ನೋಡಿದ್ದೇವೆ. ನೀರಡಿಸಿ ಶಮೀಕ ಋಷಿಗಳ ಆಶ್ರಮಕ್ಕೆ ಬಂದ. ಶಮೀಕ ಋಷಿಗಳು ಅಸಂಪ್ರಜ್ಞಾತ ಸಮಾಧಿಯಲ್ಲಿದ್ದರು. ಹೀಗೆ ಯಾವ ಕರ್ಮಕ್ಕೂ ಕೂಡ ಅವರು ಬಾಧ್ಯಸ್ಥರಾಗಿರಲಿಲ್ಲ. ರಾಜ ಬಂದದ್ದು ಅವರಿಗೆ ಗೊತ್ತಾಗಲೂ ಇಲ್ಲ. ಆದರೆ ರಾಜನಿಗೆ ಅಸಮಾಧಾನ ಆಯಿತು. ವಿಪ್ರಕೀರ್ಣ ಜಟಾಚ್ಛನ್ನಂ ರೌರವೇಣ ಅಜನೇನ ಚ ವಿಶುಷ್ಯತ್ತಾಲು ರುದಕಂ ತಥಾಭೂತ ಮಯಾಚತ. ಅವರು ಜಟೆಗಳಿಂದ ಅವರ ಮುಖ ಎಲ್ಲ ತುಂಬಿ ಹೋಗಿತ್ತು. ಜಟೆ ಅವರ ಮೈ ಮೇಲೆಲ್ಲ ಓಲಾಡ್ತಾ ಇತ್ತು. ಮತ್ತೆ ಜಿಂಕೆಯ ಚರ್ಮವನ್ನು ಹುಟ್ಟಿದ್ದರು. ಇವನಿಗೆ, ರಾಜನಿಗೆ ಅವನ ಗಂಟಲೇ ಒಣಗಿ ಹೋಗಿತ್ತು. ಆ ರಾಜ ಆ ಋಷಿಗಳನ್ನು ಕೇಳಿದ ನೀರು ಕೊಡುವಂತ. ಆದರೆ ಅವರಿಗೆ ಇದು ಕೇಳಲೇ ಇಲ್ಲ. ಆದ್ದರಿಂದ ಅವರು ನೀರು ಕೊಡಲಿಲ್ಲ, ಆಸನವನ್ನೂ ಕೊಡಲಿಲ್ಲ, ಸ್ಥಳನೂ ಕೊಡಲಿಲ್ಲ, ಏನೂ ಕೊಡಲಿಲ್ಲ, ಆಹಾರವನ್ನೂ ಕೊಡಲಿಲ್ಲ. ಇವನಿಗೆ ಅದರಿಂದ ತನ್ನನ್ನು ಈ ಋಷಿ ಅವಮಾನಿಸಿದ್ದಾನೆ ಅನ್ನಿಸಿಬಿಡ್ತು. ಅವನಿಗೆ ಹಿಂದೆಂದೂ ಇಂಥ ದೋಷ ಅವನಲ್ಲಿ ಕಂಡಿರಲಿಲ್ಲ. ಬ್ರಹ್ಮಜ್ಞಾನಿಗಳನ್ನು ಅವಮಾನಿಸುವಂಥ ದೋಷ ಅವನಿಗೆ ಎಂದೂ ಕೂಡ ಕಂಡಿರಲಿಲ್ಲ. ಆದರೆ ಅದೇನೋ ಪ್ರಾರಬ್ಧ ವಶಾತ್ ಇಂಥದೊಂದು ದೋಷ ಬಂದ್ಬಿಡ್ತು ಅವನಿಗೆ. ಹಸಿವು ಬಾಯಾರಿಕೆಗಳಿಂದ ಆತ ದಿಕ್ಕು ಕೆಟ್ಟಿದ್ನಲ್ಲ. ಆದ್ದರಿಂದ ಆ ಜ್ಞಾನಿಯಾದ ಶಮೀಕನ ಬಗ್ಗೆ ಸಿಟ್ಟು ಬಂತು, ಹಾಗೆ ಮತ್ಸರವೂ ಕೂಡ ಬಂತು. ಅಲ್ಲಿ ಮತ್ಸರ ಬಂತು ಅಂತಿದೆ. ಅದೇನು ಮತ್ಸರ ಅಂತಂದರೆ ಅದನ್ನು ಸ್ವಲ್ಪ ಗಮನಿಸಬೇಕು. ಆಚಾರ್ಯರು ಅದಕ್ಕೆ ಭಾಗವತ ತಾತ್ಪರ್ಯ ಕೂಡ ಬರೆದಿದ್ದಾರೆ.
ಅಪ್ರೀತಿ ಮದ್ವಶೋ ನಾಯಮಿತಿ ಮತ್ಸರ ಈರಿತಃ ಅಂತ. ಇದಕ್ಕಿಂತ ಮುಂಚೆ ಅಲಬ್ಧ ತೃಣಭೂಮ್ಯಾದಿ ಅಂತ ಅನ್ನೋದ್ರ ಬಗ್ಗೆ ನಾನು ಹೇಳಿದ್ದೆ ಮೊದಲೊಂದ್ಸರಿ. ಈ ಹಿಂದೆ ಈ 18ನೇ ಅಧ್ಯಾಯದ ಒಂದು ಸಾರಾಂಶದ ಪ್ರವಚನ ಮಾಡುವಾಗ ತೃಣಾನ ಭೂಮಿ ರುದಕಂ ವಾಕ್ ಚತುರ್ಥೀ ಚ ಸೂನೃತ ಸತಾಮೇತಾನಿ ಗೇಹೇಶು ನೋಚ್ಛಿದ್ಯಂತೆ ಕದಾಚನ ಅನ್ನೋ ಒಂದು ಶ್ಲೋಕವನ್ನು ಎಲ್ಲೋ ಸ್ಮೃತಿಯಲ್ಲೋ ಮಹಾಭಾರತದಲ್ಲೋ ಬರುವುದನ್ನು ಹೇಳಿದ್ದೆ. ಸಜ್ಜನರ ಮನೆಯಲ್ಲಿ ನಾವು ಹೋದರೆ ನಮಗೆ ಧಾರಾಳವಾಗಿ ಪೂರ್ಣವಾದ ಮನಸ್ಸಿನಿಂದ ಸಿಗುವಂಥದ್ದೇನು ಅಂದರೆ ತೃಣಾನಿ, ಒಂದಿಷ್ಟು ಆಹಾರ ಸಿಗ್ತದೆ. ಭೂಮಿ, ನಮಗೆ ಕೂತ್ಕೊಳ್ಳಿಕ್ಕೆ ಮಲ್ಕೊಳ್ಳಿಕ್ಕೆ ಒಂದಿಷ್ಟು ಆಸರೆ ಸಿಗ್ತದೆ, ನೀರು ಸಿಗ್ತದೆ. ವಾಕ್ ಚತುರ್ಥೀಚ ಸೂನೃತ, ಮತ್ತು ಉತ್ತಮವಾದಂಥ ಪ್ರೀತಿ ತುಂಬಿದ, ವಿಶ್ವಾಸ ತುಂಬಿದಂಥ ಮಾತು ಕೇಳಿ ಬರ್ತದೆ. ಎಂದೂ ಸಜ್ಜನರ ಮನೆಯಲ್ಲಿ ಈ 4 ಸಂಗತಿಗಳಿಗೆ ಕೊರತೆ ಆಗೋದಿಲ್ಲ ಅಂತ ಅದರ ತಾತ್ಪರ್ಯ. ಅದರಿಂದ ತೃಣ ಅಂದರೆ ಆಹಾರ ಅಂತ ಅರ್ಥ. ತೃಣ ಅಂದರೆ ಹುಲ್ಲು ಅಂತ ಅರ್ಥ. ಒಬ್ಬೊಬ್ಬರಿಗೆ ಒಂದೊಂದು ಆಹಾರ. ನಮಗೆ ಅನ್ನ ಇತ್ಯಾದಿಗಳ ಆಹಾರ, ಪ್ರಾಣಿಗಳಿಗೆ ತೃಣ ಅನ್ನೋದು ಆಹಾರ. ನಾನು ಹಿಂದೆನೇ ಹೇಳಿದಂತೆ ಹುಟ್ಟಿಸಿದ ದೇವರು ಹುಲ್ಲು ಮೇಯಿಸಿದ ಇರ್ತಾನ ಅಂತ ಅಂತೀವಲ್ಲ ನಾವು, ಗಾದೆ ಮಾತಿದೆ ಕನ್ನಡದ್ದು. ಹುಲ್ಲು ಅಂದರೆ ನಮಗೆ ಹುಲ್ಲನ್ನೇ ತಿನ್ನಿಸ್ತಾನೆ ಅಂತ ಅರ್ಥ ಅಲ್ಲ, ನಮಗೇನು ಬೇಕೋ ಆಹಾರ ಕೊಡ್ತಾನೆ ಅಂತ ಅದರ ತಾತ್ಪರ್ಯ. ಅದರಿಂದ ತೃಣ ಅಂದರೆ ಆಹಾರ ಅಂತ ಅರ್ಥ. ಭೂಮಿ ಅಂದರೆ ನೆಲೆ ಅಂತ ಅರ್ಥ. ಉದಕ ಅಂದರೆ ನೀರೋದು ಗೊತ್ತಿದ್ದೇ ಇದೆ. ವಾಕ್ ಚತುರ್ಥೀಚ ಸೂನೃತ, ಒಳ್ಳೆಯ ಮಾತು. ಇಲ್ಲಿಯೂ ಕೂಡ ಸೂನೃತ ಅಲಬ್ಧ ತೃಣಭೂಮ್ಯಾದಿ ಅಸಂಪ್ರಾಪ್ತ ಅರ್ಘ್ಯ ಸೂನೃತ. ಒಳ್ಳೆ ಮಾತು ಇವರು ಆಡಲಿಲ್ಲ, ಶಮೀಕ ಋಷಿಗಳು. ಮಾತಾಡ್ಲಿಕ್ಕೆ ಅವರಿಗೆ ಎಚ್ಚರ ಇದ್ರಲ್ಲೂ ಆಡಬೇಕು. ಅರ್ಘ್ಯ ಪಾದ್ಯ ಏನೂ ಸಿಗಲಿಲ್ಲ. ಇಲ್ಲೆಲ್ಲ ಕಡೆನೂ ಕೂಡ ತೃಣ ಅಂದರೆ ತೃಣಾಸನಂ, ಭೂಮಿ ಅಂದರೆ ಉಪವೇಶನ ಸ್ಥಾನಂ ಅಂತಲೇ ಹೀಗೆ ಎಲ್ಲರೂ ವ್ಯಾಖ್ಯಾನ ಮಾಡಿದ್ದಾರೆ. ತೃಣ ಅಂದರೆ ಹುಲ್ಲಿನ ಆಸನ, ಮತ್ತು ಭೂಮಿ ಅಂದರೆ ಕೂತ್ಕೊಳ್ಳಿಕ್ಕೆ ಜಾಗ ಅಂತ. ಆದರೆ ಅದರ ಬಗ್ಗೆನೇ ನಂದು ಭಿನ್ನವಾದ ಅಭಿಪ್ರಾಯ. ತೃಣ ಅಂದರೆ ಆಹಾರ ಅಂತ ಅರ್ಥ. ಭೂಮಿ ಅಂದ್ರೆ ಕೂತ್ಕೊಳ್ಳಿಕ್ಕೆ ಜಾಗ ಅಂತ ಅರ್ಥ. ಕೂತ್ಕೊಳ್ಳಿಕ್ಕೆ ಜಾಗ ಮತ್ತು ಹುಲ್ಲಿನ ಆಸನ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ ಭಾಗವತ. ಮತ್ತು ತೃಣಾನಿ ಭೂಮಿ ಋತುಕಂ ವಾಕ್ ಚತುರ್ಥೀಚ ಸೂನೃತ ಅನ್ನೋದು ಕೂಡ ಪ್ರತ್ಯೇಕವಾಗಿ ಅದನ್ನು ಹೇಳಬೇಕಾಗಿಲ್ಲ. ಅದರಿಂದ ನನಗೆ ದೃಢವಾದ ಅಭಿಪ್ರಾಯ ಇರುವಂತೆ ತೃಣ ಅಂದರೆ ಆಹಾರ ಅಂತಲೇ. ಇನ್ನು ಉಳಿದದ್ದು ನಿಮಗೆ ಬಿಟ್ಟದ್ದು. ವಿಜಯಧ್ವಜರು ಅದಕ್ಕೇನು ವ್ಯಾಖ್ಯಾನ ಮಾಡಿಲ್ಲ. ಆ ಸ್ಮೃತಿಯೊಂದನ್ನು ಮಹಾಭಾರತದಲ್ಲಿ ಪ್ರಾಯ ಬರುವಂತಹ ಶ್ಲೋಕವೊಂದನ್ನು ಮಾತ್ರ ನೆನಪು ಮಾಡ್ಕೊಂಡಿದ್ದಾರೆ. ಅದರ ಮುಂದೆ ಇರುವಂಥದ್ದು ಅವನಿಗೆ ಮತ್ಸರ ಬಂತು ಮತ್ತು ಮನ್ಯು ಬಂತು ಅಂತ. ಮತ್ಸರ ಅಂದರೆ ಏನು? ಉಳಿದೆಲ್ಲ ವ್ಯಾಖ್ಯಾನಕಾರರು ಶ್ರೀಧರರು ಮೊದಲಾದವರು ಮಾತಾಡುವಂತೆ ಮತ್ಸರ ತದುತ್ಕರ್ಷ ಅಸಹನಂ. ಆ ಋಷಿಯ ಶ್ರೇಷ್ಠತೆ, ಅವನ ಉತ್ಕರ್ಷವನ್ನು ಇವನಿಗೆ ಸಹಿಸಲಾಗಲಿಲ್ಲ ಅಂತ ಅರ್ಥ. ಉಳಿದವರೆಲ್ಲರೂ ಹಾಗೆ ಬರೆದಿದ್ದಾರೆ. ಆ ಋಷಿಯ ಉತ್ಕರ್ಷವನ್ನು ಸಹಿಸುವುದು ಅಂದರೆ ಏನು? ಇನ್ನು ಹೊಟ್ಟೆ ಕಿಚ್ಚು, ಅದನ್ನು ಅವನ ಮಹತ್ವವನ್ನು ತಾಳ್ಲಿಕ್ಕೆ ಆಗದೇ ಇರುವುದು ಅಂದ್ರೆಲ್ಲ ಏನರ್ಥ? ಅದು ನಮಗೆ ಅಂದಾಜಾಗೋದಿಲ್ಲ. ಅವನು ಋಷಿ ಬಗ್ಗೆ ಇವನಿಗೆ ಯಾಕೆ ಮತ್ಸರ ಬರಬೇಕು ಅಂದರೆ ಅದಕ್ಕೆ ಹೇಳ್ತಾರೆ ಆಚಾರ್ಯರು, ಅಪ್ರೀತಿ ಮದ್ವಶೋ ನಾಯಂ. ನನಗಿಂತ ಕೆಳಗಿನವನೊಬ್ಬ ನನಗೆ ಅಧೀನನಾಗಲಿಲ್ಲ, ಅಧೀನನಾಗಿರಬೇಕಾಗಿತ್ತು ಅವನು. ನಾನು ಸಾಮ್ರಾಟ್, ನನ್ನ ಪ್ರದೇಶದಲ್ಲಿ ವಾಸ ಮಾಡಿಕೊಂಡಿರುವಂಥ ಋಷಿಗಳಿಗೆಲ್ಲ ಇವರೆಲ್ಲ, ಇವರು ನನ್ನ ಅಧೀನದಲ್ಲಿ ಇರಬೇಕಾಗಿತ್ತು, ಇಲ್ಲವಲ್ಲ ಅಂತ ಅಸಮಾಧಾನ ಅವನಿಗಾಯಿತು. ಇದು ಆಚಾರ್ಯರಲ್ಲಿ ಬರೆಯುವಂಥ ಅರ್ಥ. ಆ ಋಷಿಯ ಶ್ರೇಷ್ಠತೆಯನ್ನು ಸಹಿಸಲಿಕ್ಕಾಗಲಿಲ್ಲ ಅಂತ ಉಳಿದವರು ಅರ್ಥ ಬರೀತಾರೆ. ಆ ಅರ್ಥವು ತಪ್ಪೇನಲ್ಲ. ಮತ್ಸರ ಅಂದರೆ ಒಂದೊಂದು ಪ್ರಸಂಗದಲ್ಲಿ ಒಂದೊಂದು ಅರ್ಥ ಆಗ್ತದೆ. ಯಾಕೆ ಹಾಗೆ ಹೇಳಿದೆ ಅಂದರೆ ಇದನ್ನು ಗಮನಿಸಬೇಕು. ಶ್ರೀಧರರು ಮೊದಲಾದವರು ಇನ್ನೊಬ್ಬರ ಉತ್ಕರ್ಷವನ್ನು, ಏಳಿಗೆಯನ್ನು ಸಹಿಸಲಿಕ್ಕಾಗದೇ ಇರುವುದೇ ಮತ್ಸರ ಅಂತ ಅರ್ಥ ಬರೆದಿದ್ದಾರಲ್ಲ, ಆ ಅರ್ಥ ತಪ್ಪೇನಲ್ಲ. ಯಾಕೆ ಹಾಗೆ ಅಂದರೆ ಮಹಾಭಾರತದಲ್ಲಿ ಯಕ್ಷ ಪ್ರಶ್ನದಲ್ಲಿ ಕಹ ಮತ್ಸರ, ಮತ್ಸರ ಅಂದ್ರೆ ಏನು ಅಂತ ಯಕ್ಷ ಧರ್ಮರಾಜನ ಕೇಳ್ತಾನೆ. ಹೃತ್ತಾಪೋ ಮತ್ಸರ ಸ್ಮೃತಃ ಅಂತ ಅದಕ್ಕೆ ಧರ್ಮರಾಜ ಉತ್ತರ ಕೊಡ್ತಾನೆ. ಎದೆಯ ಬೇಗುದಿ, ಎದೆಯ ಸಂಕಟ, ಮನಸ್ಸಿನ ಆಳದ ಸಂಕಟಕ್ಕೆ ಮತ್ಸರ ಅಂತ ಹೇಳಬೇಕು ಅಂತ. ಒಂದು ವೇಳೆ ಏನಾದರೂ ಇಲ್ಲಿ ಶ್ರೀಧರಾದಿಗಳು ಋಷಿಯ ಉತ್ಕರ್ಷದ
ಅಸಹನೆ, ಅದು ಮತ್ಸರ ಅಂತ ಅರ್ಥ ಹೇಳಿದ್ದು ನಮಗೆ ಒಪ್ಪಿಗೆ ಆಗದೇ ಇರಬಹುದು. ಆದರೆ ಮಹಾಭಾರತವನ್ನು ಕೈ ಬಿಡುವಂತಿಲ್ಲಲ್ಲ, ಆ ಅರ್ಥವೂ ಇದೆ. ಮತ್ಸರ ಅನ್ನೋ ಶಬ್ದಕ್ಕೆ ಹೀಗೆ ಒಂದೊಂದು ಪ್ರಸಂಗದಲ್ಲಿ ಒಂದೊಂದು ಅರ್ಥ ಆಗ್ತದೆ. ಅದೇನು ಸಂಸ್ಕೃತದಲ್ಲಿ ಇಂಥ ಸಂಗತಿ ಅಸಹಜ ಏನಲ್ಲ. ಆದರೆ ಆಚಾರ್ಯ ಹೇಳಿದ ಅರ್ಥ ಇನ್ನೂ ಶ್ರೇಷ್ಠವಾಗಿದೆ. ಮತ್ತು ಆ ಪ್ರಸಂಗದಲ್ಲಿ ಅದಕ್ಕೆ ಹೇಳಿದ್ದು, ನಾನು ರಾಜ, ನನಗಧೀನವಾಗಿ ಎಲ್ಲ ಪ್ರಜೆಗಳು ಇರಬೇಕಾಗಿತ್ತು, ಅದು ಇಲ್ವಲ್ಲ ಅನ್ನುವಂಥ ಒಂದು ಅಪ್ರೀತಿ. ಅದಕ್ಕಾಗಿ ಅವನ ಬಗ್ಗೆ ಸಿಟ್ಟು ಬಂತು, ಹಾಗೆ ಮತ್ಸರವೂ ಕೂಡ ಆಯಿತು ಅಂತ ಅದರ ತಾತ್ಪರ್ಯ. ಅಪ್ರೀತಿ ಅಂದರೆ ಚಿತ್ತ ತೋದಹ, ಮನಸ್ಸಿನ ನೋವು, ಹೀಗೆ ಅರ್ಥ ಬರೀತಾರೆ ಯಾದವಾರರು. ಮನ್ಯು ಶಬ್ದಕ್ಕೇನು ಅರ್ಥ ಬರೆದಿಲ್ಲ ಆಚಾರ್ಯರು, ಯಾಕೆಂದ್ರೆ ಪ್ರಸಿದ್ಧವಾದಂಥ ಅರ್ಥವೇ ಇದೆ. ಹೀಗೆ ಅವನಿಗೆ ಸಿಟ್ಟು ಬಂತು. ಇದೆಲ್ಲ ಪ್ರಾರಬ್ಧ ಕರ್ಮ ವಶಾತ್ ಆಗುವುದಷ್ಟೇ. ಅವನೇನೋ ಕೆಲವರು ವ್ಯಾಖ್ಯಾನ ಮಾಡುವಂತೆ ರಾಜ ಬಂಗಾರವನ್ನು ಹಾಕ್ಕೊಂಡಿದ್ದ, ಆ ಬಂಗಾರದಲ್ಲಿ ಕಲಿಗೆ ಅವಕಾಶ ಕೊಟ್ಟಿದ್ದ ಇವನೇ. ಆದ್ದರಿಂದ ರಾಜ ಧರಿಸಿದಂತಹ ಕಿರೀಟದಲ್ಲಿ ಕಲಿ ಪ್ರವೇಶ ಮಾಡಿದ. ಕಲಿ ಪ್ರವೇಶ ಮಾಡಿದ ಕಾರಣದಿಂದಾಗಿ ಇಂಥ ದುರ್ಬುದ್ಧಿ ಬಂತು ಅಂತೇನು ಅರ್ಥ ಮಾಡ್ತಾರಲ್ಲ ಕೆಲವರು, ಅದೇನು ಹಾಗೆ ಅರ್ಥ ಅಲ್ಲ. ರಾಜನಿಗೆ ಈ ಋಷಿಯ ಕೊರಳಿಗೆ ಸತ್ತ ಹಾವನ್ನು ಹಾಕಬೇಕು ಅಂತ ಬುದ್ಧಿ ಬಂದದ್ದೇನಿದೆ, ಅದು ಪ್ರಾರಬ್ಧ ಕರ್ಮ ವಶಾತ್ ಬಂದದ್ದಷ್ಟೇ. ಅವನು ಸಾವು ಹಾಗಾಗಬೇಕಾಗಿತ್ತು ಅನ್ನುವುದು ಭಗವಂತನ ಸಂಕಲ್ಪ, ಅದಕ್ಕನುಸಾರವಾಗಿ ಅದು ಬಂತಷ್ಟೆ. ಅಲ್ಲಿಂದ ಹೊರಗೆ ಹೊರಟ, ಆಶ್ರಮದಿಂದ ಹೊರಗೆ ಹೊರಟ. ಏನು ಮಾಡಬೇಕು ಅಲ್ಲೇ ನೋಡಿದ, ಒಂದು ಸತ್ತ ಬಿದ್ದಿದಂತಹ ಹಾವು ಅಲ್ಲಿತ್ತು. ಅದನ್ನು ತನ್ನ ಧನುಸ್ಸಿನ ತುದಿಯಿಂದ ಎತ್ತಿದ, ಮುನಿಯ ಹೆಗಲಿಗೆ ಹಾಕಿಬಿಟ್ಟ, ರಾಜಧಾನಿಗೆ ಹೊರಟು ಹೋದ. ಅದು ಅಲ್ಲಿ ಬರುವಂಥ ವಿಷಯ. ಆದರೆ ದಾರಿಯಲ್ಲಿ ಬರುವಾಗ ಅವನಿಗೆ ಮತ್ತೊಂದು ಹೀಗೆ ಗೊಂದಲವೂ ಕೂಡ ಆಯಿತು. ಪುರಂ ಆಗಚ್ಚತಃ ತಸ್ಯ ಆಲೋಚನ ಪ್ರಕಾರಮಾಹ ವಿಜಯಧ್ವಜರು ಹೇಳ್ತಾರೆ. ಈ ಮುನಿ ವಿಷಯಗಳಿಂದ ಪ್ರತ್ಯಂಗುಖನಾಗಿದ್ದು, ವಿಷಯ ಪದಾರ್ಥಗಳ ಸಂಘ ಬೇಡ ಅಂತ ತನ್ನ ಎಲ್ಲ ಇಂದ್ರಿಯಗಳನ್ನು ಒಳ ಸೆಳೆದುಕೊಂಡು ಪರತತ್ವವಾದ ಭಗವಂತನಲ್ಲಿ ಎಲ್ಲ ಇಂದ್ರಿಯಗಳನ್ನು ನೆಟ್ಟು ಕಣ್ಣುಚ್ಚಿ ಕೂತಿದ್ದಾನೋ, ಅಥವಾ ಅಂಥ ಸಮಾಧ್ಯವಸ್ಥೆಯಲ್ಲಿ ಈಗ ಆತ ಇಲ್ಲದೆ ಹೋದರೂ ಕೂಡ ಕಿಂ ಅಸ್ಮಾಕಂ ಕ್ಷತ್ರ ಬಂಧುವಿಹಿ ಸ್ಯಾತ್, ಇಂಥ ಕ್ಷತ್ರಿಯರಿಂದ ನನಗೆ ಆಗಬೇಕಾದದ್ದೇನಿದೆ ಅಂತ ಒಂದು ಅನಾದರದಿಂದ ಕೂತಿದ್ದಾನೋ. ಯಾರೋ ಜ್ಞಾನಿಗಳು ಬಂದರೆ ಅವರಿಗೆ ಅರ್ಘ್ಯಪಾದ್ಯಾದಿಗಳನ್ನು ಕೊಡಬೇಕು ಅಂತ ಅನ್ನೋದು ಹೌದು. ಇಂಥ ರಜೋಗುಣ ತಮೋ ಗುಣಗಳಿಂದ ಕೂಡಿದಂಥ ಕಲಿಪ್ರವೇಶಕ್ಕೆ ತನ್ನನ್ನು ತಾನು ಬಲಿ ಮಾಡಿಕೊಂಡಂಥ ಇಂಥ ಒಬ್ಬ ರಾಜನಿಂದ ನಮಗೇನಾಗಬೇಕಾಗಿದೆ ಅಂತ ಆ ಋಷಿಗಳು ಕಣ್ಮುಚ್ಚಿ ಕೂತಿದ್ರೋ ಹೇಗೆ ಅಂತ ಅವನಿಗೆ ಒಂದು ಗೊಂದಲ ಆಯಿತು. ಅದೇ ಪ್ರಸಂಗದಲ್ಲಿ ಅವನ ಮಗ, ಅವನು ತನ್ನ ಸ್ನೇಹಿತರ ಜೊತೆ ಎಲ್ಲೋ ವಿಹಾರಕ್ಕೆ ಹೋಗಿದ್ದ, ಆಟ ಆಡ್ತಿದ್ದು ಅಥವಾ ಎಲ್ಲೋ ಆ ಕಡೆ ಈ ಕಡೆ ಎಲ್ಲಾದರೂ ಆಶ್ರಮದ ಪರಿಸರದಲ್ಲಿ ಇದ್ದಿರಬೇಕು. ತನ್ನ ತಂದೆಗೆ ರಾಜ ಪರೀಕ್ಷಿತ ಇಂಥ ಒಂದು ಅಘ ಅಂದರೆ ಪಾಪ ಅಂತ ಅರ್ಥ ಅಲ್ಲ, ಅಪರಾಧ ಅಂತ ಅರ್ಥ. ಇಂಥ ಅಪರಾಧ ಮಾಡಿದ್ದಾನೆ ಅಥವಾ ಇಂಥ ಒಂದು ಮೈಲಿಗೆ ಮಾಡಿದ್ದಾನೆ. ವಿಜಯಧ್ವಜರು ಹೇಳ್ತಾರೆ, ಅಪರಾಧಂ ಪ್ರಾಪಿತಂ ಅಥವಾ ಅಶುಚಿತಾಂ ಪ್ರಾಪಿತಂ ವಾ. ಈಗ ಅವನು ಕೇಳಿ ಮಹಾ ತೇಜಸ್ವಿ, ವೇದಾಧ್ಯಯನ ಮಾಡಿದಂಥ ತೇಜಸ್ಸು ತುಂಬಿ ತುಳುಕ್ತಾ ಇತ್ತು. ಅದರಿಂದ ಶಾಪ ಅನುಗ್ರಹಕ್ಕೂ ಅವನು ಶಕ್ತನಾಗಿದ್ದ. ಅದಕ್ಕಾಗಿ ಅತಿ ತೇಜಸ್ವಿ ಅಂತ ಹೇಳೋದು. ಅದವನಿಗೆ ಸುದ್ದಿಯನ್ನು ಕೇಳಿ ಬಂದಿತ್ತು ಮಾತ್ರ, ಇನ್ನೂ ನೋಡಿದ್ದಿಲ್ಲ ಅವನು. ಯಾರೋ ಆತನ ಗೆಳೆಯರು ಅದನ್ನು ಹೇಳಿದರು. ಶ್ರುತ್ವೇದಂ ಅಬ್ರವೀತ್ ಅಂತ. ಅಹೋ ಅಧರ್ಮ ಪಾಲಾನಾಂ. ಈ ರಾಜರು, ಪಾಲರು ಅಂದರೆ ಭೂಮಿಯನ್ನು ಆಳಿಕೊಂಡಿರಬೇಕಾದಂಥ ಈ ರಾಜರು, ಅವರು ಎಂಥ ಅಧರ್ಮ ಮಾಡಿಬಿಟ್ರಲ್ಲ ಅಂತ ಅವರು ಆ ರಾಜರ ಬಗ್ಗೆ ಇವನಿಗೆ ಅಸಮಾಧಾನ ಆಯಿತು. ಪೃಥ್ವ್ಯಾಹ ಬಲಿಭುಜಾಮಿವ. ಪೃಥ್ವ್ಯಾಹ ಅಂತ ನಾವೆಲ್ಲ ಇಟ್ಕೊಂಡಿರೋ ಪಾಠ, ವಿಜಯಧ್ವಜರು ಮೊದಲಾದವರು ಇಟ್ಕೊಂಡಿರುವಂಥ ಪಾಠ. ಪೀವನಾಂ ಬಲಿಭುಜಾಮಿವ ಅಂತ ಶ್ರೀಧರರು ಮೊದಲಾದವರು ಇಟ್ಕೊಂಡಿರುವಂಥ ಪಾಠ.
ಆ ಪಾಠವು ಚೆನ್ನಾಗಿದೆ. ವಿಜಯಧ್ವಜನ ಮೊದಲಾದವರು ಇಟ್ಕೊಂಡ ಪಾಠವು ಚೆನ್ನಾಗಿದೆ ಅನ್ನೋದನ್ನು ನಾವು ಗಮನಿಸಬೇಕು. ಈ ಕಾಗೆಗಳು ನಾವು ಕೊಡುವಂತಹ ಬಲಿಹರಣ ಮಾಡ್ತೀವಲ್ಲ, ನೈವೇದ್ಯ ವೈಶುದೇವ ಎಲ್ಲ ಆದ್ಮೇಲೆ ಬಲಿಹರಣ ಮಾಡ್ತೇವೆ, ಅದನ್ನು ಹೊರಗೆ ಹಾಕಿರ್ತೇವೆ. ಅದನ್ನು ತಿಂದು ಬದುಕುವಂಥವು ಕಾಗೆ ಮೊದಲಾದವುಗಳು. ಅಲ್ಲಿ ಬಲಿ ಅಂದರೆ ಕೇವಲ ಬಲಿಹರಣನೇ ಏನು ಆಗಬೇಕಾಗಿಲ್ಲ, ಅದು ನಮ್ಗೆ ಗೊತ್ತಿರಬೇಕು. ಬಲಿಹರಣ ಅಲ್ಲದೇ ನಾವೇನು ಆಹಾರವನ್ನು ಹೊರ ಚೆಲ್ಲುತ್ತೀವಲ್ಲ, ಅದೆಲ್ಲವೂ ಬಲಿಹರಣವೇ. ಅದನ್ನು ತಿಂದು ಕೊಬ್ಬಿವೆ ಇವು ಕಾಗೆಗಳು. ಬಲಿಭುಜಾಂ ಅಂತಿದೆ ಶ್ಲೋಕದಲ್ಲಿ. ಬಲಿಯನ್ನು ತಿನ್ನುವ ಪ್ರಾಣಿಗಳು ಯಾವುದೂ ಆಗಬಹುದು, ಆದರೆ ಅದಕ್ಕೆ ಶ್ರೀಧರರು ಕಾಗೆಗಳು ಅಂತ ಅರ್ಥ ಬರೆದಿದ್ದಾರೆ. ಅದನ್ನೇ ವಿಜಯಧ್ವಜರು ಮೊದಲಾದವರು ಕಾಕಾನಾಮಿವ ಅಂತ ಅರ್ಥ ಬರೀತಾರೆ. ಕಾಗೆಗಳು ಅಂತಲೇ ಏನಾಗಬೇಕಾಗಿಲ್ಲ, ಕಾಗೆಯೂ ಆಗಬಹುದು, ಯಾವುದೂ ಕೂಡ ಆಗಬಹುದು ಅಂತ ಅದನ್ನು ನಾವು ತಿಳ್ಕೊಳ್ಬೇಕು. ಬಲಿಭುಜಾಮಿವ ಸ್ವಾಮಿನಿ ಅಘಂ ಯದ್ ದಾಸಾನಾಂ ದ್ವಾರಪಾನಾಂ ಶುನಾಮಿವ. ಬಾಗಿಲು ಕಾಯ್ದುಕೊಂಡಿರಬೇಕಾದಂತಹ ನಾಯಿಗಳು ಹೇಗೆ ಅಲ್ಲೇ ಇರಬೇಕೋ, ಅವರು ಅದಕ್ಕಿಂತ ಹೆಚ್ಚು ಒಳಗೆ ಬರಬಾರ್ದು, ಆ ಥರ ಇವರು ಕೂಡ ಈ ರಾಜರು ಇರಬೇಕಾಗಿತ್ತು. ನಮಗೆ ಕ್ಷತ್ರಿಯರಾದ ಇವರು ನಮಗೆ ರಕ್ಷಣೆ ಕೊಡಬೇಕಾದಂಥ ಹೊಣೆಯನ್ನು ಹೊತ್ತವರು. ಬ್ರಾಹ್ಮಣೈ ಕ್ಷತ್ರಬಂಧುರಿ ದ್ವಾರಪಾಲೋ ನಿರೂಪಿತ. ಬ್ರಾಹ್ಮಣರು ಏನು ಶಾಸ್ತ್ರ ರಚನೆ ಮಾಡಿದ್ದಾರೆ ಅಂದರೆ, ಈ ಕ್ಷತ್ರಿಯರನ್ನು ತನ್ನ ದ್ವಾರಪಾಲಕರಾಗಿರಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಶಾಸ್ತ್ರದಲ್ಲಿ ಅದು ಬಂದಿದೆ, ಸ್ಮೃತಿಗಳಲ್ಲಿ ಅದು ಬಂದಿದೆ ಅಂತ ಅದರ ಅಭಿಪ್ರಾಯ. ಆದರೆ ಅಂಥ ಮನೆ ಕಾಯ್ದುಕೊಂಡು ಅಲ್ಲಿ ಹೊರಗಿರಬೇಕಾದಂಥ ಈ ನಾಯಿಯಂಥ ಈ ಕ್ಷತ್ರಿಯರು ಈಗ ಪಾತ್ರ ಪಡಗಗಳಿಂದ ತುಂಬಿದಂಥ ಮನೆಗೆ ಒಳಗೆ ಬಂದುಬಿಟ್ರಲ್ಲ ಅಂತ ಅವನ ಸಿಟ್ಟು. ದ್ವಾರಪಾಲಕೇನ ಶ್ವತುಲ್ಯೇನ ಅದಿರೋದಲ್ಲಿ ನಾಯಿಗೆ ಸಮಾನನಾದಂಥ ಈ ಕ್ಷತ್ರಿಯ ಅಂತ. ಅವನು ದ್ವಾರದಲ್ಲೇ ನಿಂತ್ಕೊಂಡು ನೀರು ಇತ್ಯಾದಿಗಳನ್ನು ಕೇಳಬೇಕಾಗಿತ್ತು. ಇವನು ಒಳಗೆ ಬಂದ ಹೇಗೆ, ನೀರನ್ನು ಕೇಳಲಿಕ್ಕೆ ಬಂದ ಹೇಗೆ? ನಮ್ಮ ತಂದೆಯ ಸಮೀಪಕ್ಕೆ ಅವನು ಬರಬಾರ್ದಿತ್ತು, ಅದು ಅವನ ತಾತ್ಪರ್ಯ. ಆದ್ದರಿಂದ ದಂಡ್ಯ, ಅವನಿಗೆ ನಾವೊಂದು ದಂಡನೆ ಮಾಡಬೇಕು. ಸಭಾಂಡಂ ಅಂದರೆ ಪಾತ್ರ ಪಡಗಳಿಂದ ತುಂಬಿದಂಥ ಮನೆ ಅಂತ ತಾತ್ಪರ್ಯ. ಇತ್ಯುಕ್ತ ರೋಷತಾಮ್ರಾಕ್ಷ ವಯಸ್ಸಾನ್ ಋಷಿಬಾಲಕಾನ್. ಕೋಪದಿಂದ ಅವನ ಕಣ್ಣು ಕೆಂಪಡರಿತು. ಕೈಯಲ್ಲಿ ದರ್ಭೆ ಪವಿತ್ರ ಧರಿಸಿದ, ಅಥವಾ ಮೊದಲು ಇತ್ತೇನ, ಆಚಮನ ಮಾಡಿದ. ಆ ರಾಜನಿಗೆ ವಜ್ರಾಯುಧದಂಥ ಒಂದು ಭಯಂಕರವಾದ ಶಾಪವನ್ನೇ ಕೊಟ್ಟುಬಿಟ್ಟ. ನಮ್ಮ ತಂದೆಗೆ ಇಂಥ ಒಂದು ಅಪರಾಧ ಮಾಡಿದ್ದಾನಲ್ಲ ಇವನು. ನಾನು 35ನೇ ಶ್ಲೋಕವೊಂದನ್ನು ಹೇಳೋದು ಬಿಟ್ಟೆ. ಕೃಷ್ಣೇ ಗತೆ. ಕೃಷ್ಣ ಇರುವವರೆಗೆ ಈ ಧರ್ಮದ ಒಂದು ಮರ್ಯಾದೆ ಇತ್ತು. ಕೃಷ್ಣ ಈಗ ಇಲ್ಲ ಅನ್ನೋ ಕಾರಣಕ್ಕಾಗಿ ಧರ್ಮದ ಮರ್ಯಾದೆಯನ್ನು ಮೀರಿದ್ದಾನೋ ಹೇಗೆ? ಅದರಲ್ಲೇನು ವಿಶೇಷ ಅರ್ಥ ಏನಿಲ್ಲ. ಭಿನ್ನ ಸೇತುವೆ ಅಂದರೆ ಧರ್ಮದ ಮರ್ಯಾದೆ ಅಂತಲೇ ಅರ್ಥ. ಅವನಿಗೀಗ ಶಾಪ ಕೊಡ್ತೇನೆ ಅಂತ ಇವನು ಸಿದ್ಧನಾದ. ಅವರೆಲ್ಲರಿಗೂ ಹೇಳಿದ, ತನ್ನ ಸುತ್ತಮುತ್ತಲಿದ್ದಂಥವರಿಗೆ. ಧರ್ಮದ ಮರ್ಯಾದೆಯನ್ನು ಮೀರಿದ್ದಾನಲ್ಲ ಈ ರಾಜ, ಇವನಿಗೆ ಇನ್ನು 7 ದಿವಸಗಳಲ್ಲಿ 7ನೇ ದಿನ, ಸಪ್ತಮೇ ಅಹನಿ, 7 ದಿವಸಗಳ ಒಳಗೆ ಅಂತಲ್ಲ, 7ನೇ ದಿವಸವೇ ಆ ತಕ್ಷಕ ಈತನನ್ನು ಕಚ್ಚಿ ಸುಟ್ಟು ಭಸ್ಮ ಮಾಡಿಬಿಡ್ತಾನೆ. ದಕ್ಷತಿ ಸ್ಮ ಕುಲಾಂಗಾರಂ. ತಾನು ಹುಟ್ಟಿದಂತಹ ಪಾಂಡವರ ವಂಶ ಏನಿದೆ ಅದಕ್ಕೂ ಕೂಡ ಈತ ಒಂದು ಕಲಂಕಪ್ರಾಯನೇ. ಅಂಗಾರ ಅಂದರೆ ಅದು ಕೆಂಪು ಬಣ್ಣದ್ದಿರಬಹುದು, ಒಳಗೆ ಇದ್ದಿಲು ಅಂತ ಅರ್ಥ. ಇದ್ದಿಲೊಳಗೆ ಕೆಂಡ ಇದ್ದರೆ ಅದು ಕೆಂಪಾಗಿರ್ತದೆ, ಇಲ್ಲದೆ ಹೋದರೆ ಅದು ಕಪ್ಪಾಗಿರ್ತದೆ. ಅದಕ್ಕಾಗಿ ಆ ಕುಲಾಂಗಾರ ಅಂತ ಅವನನ್ನು ವರ್ಣನೆ ಮಾಡಿದ್ದಾರೆ. ಕುಲಾಂಗಾರ ಅಂದರೆ ಕುಲನಾಶಕಂ. ತನ್ನ ಕುಲಕ್ಕೂ ಈತ ನಾಶಕ. ನಮ್ಮ ಕುಲ, ಋಷಿಗಳ ಕುಲವಾದಂಥ ನಮ್ಮ ಕುಲಕ್ಕೂ ಈತ ಧಕ್ಕೆ ತಂದಿದ್ದಾನೆ.
ಕುಲಸ್ಯ ವಿನಾಶನೇ ವನ್ನಿಸ್ಥಾನೀಯಂ. ಬೆಂಕಿ ಅಂತನ್ನೋದು ಹೇಗೆ ಈ ವೃಕ್ಷಗಳನ್ನೆಲ್ಲ ನಾಶ ಮಾಡಿಬಿಡ್ತದೆ, ಬಳ್ಳಿಗಳನ್ನೆಲ್ಲ ನಾಶ ಮಾಡ್ತದೆ, ಬಿದಿರನ್ನು ಹೇಗೆ ನಾಶ ಮಾಡ್ತದೆ, ಹಾಗೆ ಇವನು ಕೂಡ ಕುಲವನ್ನು ನಾಶ ಮಾಡುವುದರಲ್ಲಿ ಬೆಂಕಿಯಂತೆ ಇದ್ದಾನೆ. ಪಿತೃದ್ರೋಹಂ, ಎಲ್ಲರಿಗೂ ಕೂಡ ದ್ರೋಹ ಮಾಡಿದ್ದಾನೆ, ನಮ್ಮ ತಂದೆಗೆ ದ್ರೋಹ ಮಾಡಿದ್ದಾನೆ. ಮತ್ತು ತಮ್ಮ ಪಾಂಡವರೇನಿದ್ದಾರೆ ಅವನ ಹಿರಿಯರು, ಅವ್ರಿಗೂ ಕೂಡ ದ್ರೋಹ ಆಗುವಂತೆ ನಡ್ಕೊಂಡ್ಬಿಟ್ಟಿದ್ದಾನೆ. ಆದ್ದರಿಂದ 7ನೇ ದಿವಸ ತಕ್ಷಕ ಇವನನ್ನು ಕಚ್ಚಿ ಸುಟ್ಟು ಬೂದಿ ಮಾಡಿಬಿಡ್ತಾನೆ ಅಂತ ಅವನೊಂದು ಶಾಪ ಕೊಟ್ಟ. ಅಲ್ಲಿ ಕೌಶಿಕ್ಯಪ ಉಪಸ್ಪೃಶ್ಯ ಅಂತಿದೆ. ಕೌಶಿಕಿ ಅಂದರೆ ದರ್ಭೆಯಿಂದ ಮಾಡಿದಂಥ ಆ ಪವಿತ್ರವನ್ನು ಧರಿಸಿ ಅಂತ ಹೀಗದರ ತಾತ್ಪರ್ಯ. ಈ ಉಳಿದವರೆಲ್ಲ ಅದಕ್ಕೆ ಬೇರೆ ಥರ ವ್ಯಾಖ್ಯಾನ ಮಾಡಿದ್ದಾರೆ. ಕೌಶಿಕಿ ಅಂದರೆ ಕೌಶಿಕಿ ಎಂಬ ನದಿ, ಕೌಶಿಕಿ ನದಿಯ ನೀರನ್ನು ಆತ ಆಚಮನಕ್ಕೆ ತಗೊಂಡು ಇವನ ಮೇಲೆ ಅದನ್ನು ಹಾಕಿ ಅದೊಂದು ವಜ್ರಾಯುಧದಂಥ ಶಾಪವನ್ನೇ ಕೊಟ್ಟುಬಿಟ್ಟ. ಎಲ್ಲರೂ ಹಾಗೆ ಬರೀತಾರೆ. ಕೌಶಿಕಿ ಅಂತ ಶಬ್ದಕ್ಕೆ ಉಳಿದ ವ್ಯಾಖ್ಯಾನಕಾರರೆಲ್ಲ ಹಾಗೆ ಮಾಡಿದ್ದಾರೆ. ಕೌಶಿಕಿ ನದಿ ಅಂದರೆ ಕೋಸಿ ನದಿ, ಇವತ್ತು ಕೋಸಿ ನದಿ ಅಂತ ಕರೀತಾರೆ, ಅದರ ನೀರು ಅಂತ ತಿಳ್ಕೋಬೇಕು. ಆದರೆ ಆಚಾರ್ಯ ಹೇಳ್ತಾರೆ, ಅಲ್ಲಿ ಕೌಶಿಕಿ ನದಿ ಅಲ್ಲೇ ಸಮೀಪದಲ್ಲಿ ಹರಿಯುವುದಾಗಿದ್ದರೆ ಆ ರಾಜನಿಗೆ ಕುಡಿಯಲಿಕ್ಕೆ ನೀರು ಕೂಡ ಅಲ್ಲೇ ಸಿಕ್ಕಿಬಿಡ್ತಾ ಇತ್ತು. ಅವನಿಗೆ ನೀರು ದೊರೆಯದೆ ಅವನು ಈ ಕಂಗೆಟ್ಟು ಈ ಋಷಿಯ ಬಳಿಗೆ ಬಂದು ನಮಗೆ ನೀರು ಕೊಡುವಂತ ಕೇಳಬೇಕಾದ ಪ್ರಮೇಯವೇ ಬರ್ತಿರ್ಲಿಲ್ಲ. ಅದರಿಂದ ಕೌಶಿಕಿ ನದಿಯ ನೀರು ಅಂತ ಅರ್ಥ ಅಲ್ಲ, ಹೊರತು ಕೌಶಿಕಿ ಅಂದರೆ ದರ್ಭದಿಂದ ಮಾಡಿದ ಪವಿತ್ರ ಅಂತ ಅರ್ಥ. ಕುಶಪಾಣಿ ಅಂತ ಅದಕ್ಕೆ ಅಲ್ಲಿ ಕೇಳಿ ಬರೋದು. ಕುಶ ಅಂದರೆ ದರ್ಭ, ದರ್ಭದಿಂದ ಮಾಡಿದ ಪವಿತ್ರವನ್ನು ಕೈಯಲ್ಲಿ ಧರಿಸಿ, ಈಗ ಅದು ಅದರ ಅರ್ಥ. ಇಲ್ಲಿ ಕುಶಪಾಣಿ ಅಂತ ಒಂದೊಂದು ಕಡೆ ಪಾಠ ಇದೆ, ಕೆಲವು ಕಡೆ ಕುಶಾಪಾಣಿ ಅಂತ ಕೇಳಿ ಬರ್ತದೆ. ಅದ್ರ ಬಗ್ಗೆನೂ ಕೂಡ ಸ್ವಲ್ಪ ನಾವು ವಿಚಾರ ಮಾಡಬೇಕು. ಕುಶ ಅಂತ ದೀರ್ಘವಾಗಿ ಕೆಲವು ಕಡೆ ಕೇಳಿ ಬರ್ತದೆ, ಕುಶಾಪಾಣಿ ಅಂತ. ಋಷಿಕೇಶ ತೀರ್ಥರ ಪಾಠಕ್ಕನುಸಾರವಾಗಿ ಕುಶಾಪಾಣಿ ಅಂತ, ಉಳಿದವರೆಲ್ಲ ಇಟ್ಕೊಂಡಿರುವಂತಹ ಪ್ರಚಲಿತ ಪಾಠಕ್ಕನುಸಾರವಾಗಿ ಕುಶಪಾಣಿ ಅಂತ, ಕೈಯಲ್ಲಿ ದರ್ಭವನ್ನು ಇಟ್ಕೊಂಡು ಕುಶ. ಇದಕ್ಕೆ ಗೋವಿಂದಾಚಾರ್ಯರು ಏನು ಅಭಿಪ್ರಾಯ ಹೇಳ್ತಾರೆ ಮತ್ತು ಪುರಾಣಿಕಾಚಾರ್ಯ ಏನು ಅಭಿಪ್ರಾಯ ಹೇಳ್ತಾರೆ ಅಂತ ಅನ್ನೋದನ್ನು ನಾವು ನೋಡಬೇಕಾಗಿದೆ. ಅದ್ರ ಬಗ್ಗೆ ಒಂದಿಷ್ಟು ದೀರ್ಘವಾದಂಥ ವಿವರಣವನ್ನೇ ಕೊಡಬೇಕಾಗ್ತದೆ. ಯಾಕಂದರೆ ಅದು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಕೂಡ ಈ ಕುಶ ಅನ್ನುವಂಥ ಶಬ್ದ ಕೇಳಿ ಬರ್ತದೆ. ಅದನ್ನು ಆ ಕಾರಣದಿಂದಾಗಿ ಇವತ್ತಿನ ದಿವಸ ಅದು ಮುಗಿಲಿಕ್ಕಿಲ್ಲ. ಪ್ರಾರಂಭ ಮಾಡಿದರೆ ಮುಂದಿನ ಭಾಗದಲ್ಲಿ ಅದನ್ನು ನೋಡೋಣ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದಿರೋ ಇನ್ನು ಋಷಿಕೇಶನೇ, ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ವಸ್ತು.